ದೆಹಲಿಯ ಖರ್ಗೆ ಮನೆಯಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ಅಂತ್ಯ ಆಗಿದೆ. ಡಿಕೆ ಕ್ಯಾಬಿನೆಟ್ ಸೇರುವಂತಹ 13 ಶಾಸಕರ ಹೆಸರು ಕೂಡ ಈಗಾಗಲೇ ಫೈನಲ್ ಆಗಿದೆ. ಇವತ್ತು ರಾತ್ರಿಯೇ ಸಂಭಾವ್ಯ ಸಚಿವರ ಪಟ್ಟಿ ಕೂಡ ಘೋಷಣೆ ಆಗುವಂತಹ ಸಾಧ್ಯತೆಗಳಿದೆ. ಸಿದ್ದರಾಮಯ್ಯ, ರಾಹುಲ್, ಖರ್ಗೆ, ಡಿಕೆಶಿ ಅವರ ಭೇಟಿಯಾಯಿತು, ಮುಖಾಮುಖಿ. ದೆಹಲಿಯ ಖರ್ಗೆ ಮನೆಯಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ಮಾಡಿದ್ರು. ಆ ಒಂದು ಸಭೆ ಈಗ ಅಂತ್ಯ ಆಗಿದೆ. ಈಗ ಒಂದು ಫೈನಲ್ ಟಚ್ ಸಿಕ್ಕಿದೆ. ಈಗ ಡಿಕೆ ಕ್ಯಾಬಿನೆಟ್ ಸೇರೋರು ಯಾರು ಅಂತ ಪ್ರಥಮ ಹಂತದ ಲಿಸ್ಟ್ ಕೂಡ ರೆಡಿ ಆಗಿದೆ. ಇವತ್ತು ರಾತ್ರಿ ಸಂಭಾವ್ಯ ಸಚಿವರ ಪಟ್ಟಿ ಕೂಡ ರಿವೀಲ್ ಆಗುವಂತಹ ಸಾಧ್ಯತೆ, ಅಥವಾ ರಿವೀಲ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಫೈನಲ್ ವರ್ಗೂ ಹಾಗೆ ಇಟ್ಕೊಂಡು ಅಥವಾ ನಾಳೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳಿದೆ. ಎಸ್ ನೋಡಿ, ಈಗ ಡಿಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಅವರು ಮುಖಾಮುಖಿ ಭೇಟಿಯಾಗಿ ಚರ್ಚೆಯನ್ನ ಕೂಡ ಮಾಡಿದ್ರು. ಕಾರಣ ಏನು, ಯಾತಕ್ಕೋಸ್ಕರ ಈ ಒಂದು ಮೀಟಿಂಗ್, ಯಾಕೆ ಚರ್ಚೆ, ಯಾವ ವಿಚಾರವಾಗಿ ಸಂಬಂಧವಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಅಂತಂದ್ರೆ ನಾಳೆ ಆಗುವಂತಹ ಸಿಎಂ ಪದಗ್ರಹಣ ಏನಿದೆ, ಆ ಪದಗ್ರಹಣ ಸಂದರ್ಭದಲ್ಲೇ ಮೊದಲ ಹಂತದಲ್ಲಿ ಸಚಿವರು ಅಂದ್ರೆ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತಹ ಕಾರಣವಾಗಿ ಯಾರನ್ನ ಪ್ರಥಮ ಹಂತದಲ್ಲಿ ಅಥವಾ ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಸಂಬಂಧವಾಗಿ ಈಗ ಹೈ ವೋಲ್ಟೇಜ್ ಸಭೆಯನ್ನ ಕೂಡ ಮಾಡಲಾಯಿತು. ಜೊತೆಗೆ ಅವ್ರು ನಗ್ನಗ್ತಾ ಇರೋದನ್ನ ನಾವು ನೋಡಿದ್ರೆ ಇಬ್ಬರ ಒಂದು ಟೀಮ್ ನಲ್ಲಿ ಏನಿದ್ದಾರೆ, ತಮ್ಮ ಬೆಂಬಲಿಗರು ಅಥವಾ ಆಪ್ತರು ಏನಿದ್ದಾರೆ, ಸೊ ಇಬ್ಬರನ್ನು ಕೂಡ ಪರಿಗಣಿಸುವಂತಹ ರೀತಿಯಾಗಿ ಕಾಣಿಸ್ತಾ ಇರುವಂತಹ ರೀತಿಯಾಗಿ ಆ ಫೋಟೋ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ, ಅಲ್ಲಿ ಎಲ್ಲರೂ ಕೂಡ ಸ್ಮೈಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಓಕೆ, ಎಲ್ಲವೂ ಕೂಡ ಒಳ್ಳೆ ರೀತಿಯಾಗಿ ಆಗಿರುವಂತಹ ರೀತಿಯಾಗಿಯೂ ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಇಬ್ಬರ ಬೆಂಬಲಿಗರನ್ನು ಕೂಡ ಆಪ್ತರನ್ನು ಕೂಡ ಅಲ್ಲಿ ಸಚಿವರ ಲಿಸ್ಟ್ ನಲ್ಲಿ ಪರಿಗಣನೆಗೆ ತೆಗೆದುಕೊಂಡಿರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಈ ಒಂದು ಫೋಟೋದಲ್ಲಿ ಕೂಡ ಕಾಣಿಸ್ತದೆ. ಅಂದ್ರೆ ನಾವು ಯಾವುದೇ ರೀತಿಯಾದಂತಹ ಗೊಂದಲಕ್ಕೂ ಕೂಡ ಈಡಾಗದಂತೆ ಇನ್ನೂ ಕೂಡ ನಾವು ತುಂಬಾ ಚೆನ್ನಾಗಿ ಹೋಗ್ತಾ ಇದೀವಿ, ವಿರೋಧ ಪಕ್ಷದವರ ನಾಲಿಗೆಗೆ ನಾವು ಸಿಲುಕದಂತಹ ರೀತಿಯಾಗಿ ಈಗಲೂ ಕೂಡ ಇದ್ದೇವೆ, ಮುಂದೆಯೂ ಕೂಡ ಇದೇ ರೀತಿಯಾಗಿ ಇರ್ತೇವೆ, ಇದೇ ರೀತಿಯಾಗಿ ಒಬ್ರಿಗೊಬ್ರು ನಾವು ಸ್ಥಾನಗಳನ್ನ ಬಿಟ್ಟುಕೊಡ್ತೇವೆ. ಆದರೆ ಯಾರು ಕೂಡ ಏನೂ ಮಾತನಾಡೋದಿಲ್ಲ. ಸ್ಥಾನಗಳನ್ನ ಬಿಟ್ಟುಕೊಟ್ರು ಕೂಡ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ತೊಡಕುಗಳು ಆಗುವುದಿಲ್ಲ. ಒಬ್ರಿಗೊಬ್ರು ನಾವು ಬೆಂಬಲವಾಗಿ ನಿಂತ್ಕೊಳ್ತೇವೆ, ಎಲ್ಲರೂ ಕೂಡ ಸೇರಿ ನಾವು ಕೆಲಸಗಳನ್ನ ಮುನ್ನಡೆಸ್ತಾ ಹೋಗ್ತೇವೆ ಅನ್ನುವಂತಹ ರೀತಿಯಾಗಿ ಈ ಫೋಟೋ ಕಾಣಿಸ್ತಾ ಇದೆ.